ಫ್ರೆಂಡ್ಸ್, ನಾವು ನಿನ್ನೆ ನಡೆದಂಥ PDO ಪ್ರಶ್ನೆ ಪತ್ರಿಕೆಯ ಮೆಂಟಾಲಿಟಿ ಕ್ವಶನ್ಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, XYZ ಕಂಪನಿಯಲ್ಲಿ ಒಟ್ಟು 480 ನೌಕರರಿದ್ದಾರೆ. ಟೋಟಲ್ 480 ನೌಕರರಿದ್ದಾರೆ. ಪುರುಷ ಮತ್ತು ಮಹಿಳೆಯರಿದ್ದಾರೆ. ಅಲ್ಲಿ ವಿವಾಹಿತ ಮತ್ತು ಅವಿವಾಹಿತ ನೌಕರ ವರ್ಗಗಳು ಎರಡು ಇವೆ. ವಿವಾಹಿತ ಮತ್ತು ಅವಿವಾಹಿತ ಎರಡು ಗುಂಪುಗಳಿದ್ದಾವೆ. ವಿವಾಹಿತರಾಗಿರೋ 120 ಪುರುಷರು. 120 ಪುರುಷರು. ಪುರುಷ ನೌಕರರು ಒಟ್ಟು ಪುರುಷ ವಿವಾಹಿತ ಮತ್ತು ಅವಿವಾಹಿತ. ಒಟ್ಟು ಪುರುಷ ವಿವಾಹಿತ ಮತ್ತು ಅವಿವಾಹಿತರಲ್ಲಿ ನೌಕರರ ಶೇಕಡ 30ರಷ್ಟಿದೆ. 120 ಅನ್ನೋದು 30ರಷ್ಟಿದೆ. ಒಟ್ಟು ಪುರುಷ ವಿವಾಹಿತ ಮತ್ತು ಅವಿವಾಹಿತರ ಸೇರಿದರೆ 100% ಆಗುತ್ತೆ. ಅದರಲ್ಲಿ 30% ವಿವಾಹಿತರಿದ್ದರೆ ಇನ್ನು ಉಳಿದಿರೋ 70% ಅವಿವಾಹಿತರಿರ್ತಾರೆ. ಉಳಿದಿರೋ 70% ಅವಿವಾಹಿತರಿರ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, 120 ಅನ್ನೋದು 30% ಆದರೆ ನಮಗೆ ಬೇಕಾಗಿರೋದು 70%. 290. ಆಗ 70% ಅನ್ನೋದು 280 ಆಗುತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್, ಅವಿವಾಹಿತರಾಗಿರುವ ಪುರುಷ ಮತ್ತು ಮಹಿಳೆಯರ ಸಂಖ್ಯೆಯ ನಡುವಿನ ವ್ಯತ್ಯಾಸ. ಅವಿವಾಹಿತರಾಗಿರುವ ಪುರುಷ ಮತ್ತು ಮಹಿಳೆಯರ ನಡುವಿನ ವ್ಯತ್ಯಾಸ 180. ಹಾಗಾದರೆ ಅವಿವಾಹಿತ ಮಹಿಳೆಯರಷ್ಟು 100. ಇಲ್ಲಿ ನೋಡಿ ಫ್ರೆಂಡ್ಸ್, ಟೋಟಲ್ 840 ಜನ ಇದ್ದಾರೆ. ಇಲ್ಲಿ 400 ಜನ ಪುರುಷರಿದ್ದಾರೆ, ಮಹಿಳೆಯರು 440 ಜನ ಇದ್ದಾರೆ. ಇದರಲ್ಲಿ 100 ಜನ ಅವಿವಾಹಿತರಿದ್ದರೆ ಇನ್ನು 340 ಜನ ವಿವಾಹಿತರಿರ್ತಾರೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಕ್ವಶನ್, ವಿವಾಹಿತ ಪುರುಷ ಮಹಿಳೆ ಮತ್ತು ಅವಿವಾಹಿತ ಪುರುಷ ಮಹಿಳೆಯರಾಗಿರುವ ನಡುವಿನ ಸಂಖ್ಯೆ. ವಿವಾಹಿತ ಪುರುಷ ಮಹಿಳೆ 460, ಅವಿವಾಹಿತ ಪುರುಷ ಮಹಿಳೆ 380. ಇದರ ವ್ಯತ್ಯಾಸ 80. ಸೊ ಆನ್ಸರ್ 4. ನೆಕ್ಸ್ಟ್ ಕ್ವಶನ್, ಹೇಳಿಕೆಗಳು. ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು. ಎಲ್ಲ ಬಟ್ಟೆಗಳು ಡ್ರಾಯರ್ಗಳು. ಕೆಲವು ಡ್ರಾಯರ್ಗಳು ಅಲ್ಮೆರಾಗಳು. ನಿರ್ಣಯಗಳು. ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ. ಹೌದು, ಇಲ್ಲಿ ನೋಡಿ, ಇಷ್ಟು ಡ್ರಾಯರ್ಗಳು ಬಟ್ಟೆಗಳಲ್ಲ. ಸೊ ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ. ಆಪ್ಷನ್ 1 ರೈಟ್. ಕೆಲವು ಹ್ಯಾಂಗರ್ಗಳು ಅಲ್ಮೆರಾಗಳಲ್ಲ. ಹ್ಯಾಂಗರ್ಗಳು ಅಲ್ಮೆರಾಗಳಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಸೊ 2 ಕೂಡ ರೈಟ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? 3. 1 ಮತ್ತು 2 ನಿರ್ಣಯಗಳು ಬೆಂಬಲಿಸುತ್ತವೆ. ಮೂರನೇ ಪ್ರಶ್ನೆ, 40 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಗಣಿತವನ್ನು ಹಾಗಾದರೆ ಫ್ರೆಂಡ್ಸ್, ಗಣಿತ ಮತ್ತು ಜೀವಶಾಸ್ತ್ರದಲ್ಲಿ 20 ವಿದ್ಯಾರ್ಥಿಗಳು ಗಣಿತ ತಗೊಂಡಿದ್ದಾರೆ. ಅದರಲ್ಲಿ 15 ವಿದ್ಯಾರ್ಥಿಗಳು ಗಣಿತವನ್ನು ಮಾತ್ರ ಅಂತ ಕೊಡಬೇಕಿತ್ತು. ಇವರು 15 ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 15 ವಿದ್ಯಾರ್ಥಿಗಳು ಗಣಿತವನ್ನು ಅಂದರೆ ಇಲ್ಲಿ ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನು ಪಡೆದವರು 5. ಯಾಕೆಂದರೆ ಟೋಟಲ್ 20 ಇದ್ದಾರಲ್ಲ, 15 ಇವ್ರು ತೊಗೊಂಡ್ರೆ ಇನ್ನು 5 ಇವ್ರು ತೊಗೊಂಡಿರ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಅಥವಾ ಜೀವಶಾಸ್ತ್ರ ಎರಡರಲ್ಲಿ ಒಂದನ್ನು, ಪ್ರತಿಯೊಬ್ಬ ವಿದ್ಯಾರ್ಥಿ ಟೋಟಲ್ 40 ಜನ ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಅಥವಾ ಜೀವಶಾಸ್ತ್ರ ಎರಡರಲ್ಲಿ ಯಾವ್ದಾದ್ರು ಒಂದು ತೊಗೊಂಡೇ ಇರ್ತಾನಂತೆ. ಸೊ ಇಲ್ಲಿ 15 ಜನ, ಇಲ್ಲಿ 5 ಜನ ಅಂದರೆ ಇಲ್ಲಿ 20 ಜನ ಆಗಿರ್ತಾರೆ. ಓಕೆ ಫ್ರೆಂಡ್ಸ್, ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು, ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡವರು 5 ಜನ. ಎರಡನ್ನೂ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಜೀವಶಾಸ್ತ್ರ ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರುವ, ಇವರು ಜೀವಶಾಸ್ತ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರ್ತಾರೆ, ಗಣಿತ ಆಯ್ಕೆ ಮಾಡಿಕೊಂಡಿರದೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿ. ಸೊ ಎಷ್ಟಾಗುತ್ತೆ? 25. ನೆಕ್ಸ್ಟ್ ಕ್ವಶನ್, 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು
ಈಗಿನ ವಯಸ್ಸಿಗೆ ಸಮವಾಗಿರ್ತದೆ. ನೋಡಿ ಫ್ರೆಂಡ್ಸ್, 7 ವರ್ಷಗಳಿಂದನೇ ಹೀನಾಳ ವಯಸ್ಸಿಗೆ ಸಮವಾಗಿದ್ದಾಳೆ ಅಂದರೆ ಈಗಿನ ಪ್ರೆಸೆಂಟ್ ಏನಾಗಿರುತ್ತೆ, ಮೀರಾಳು ಹೀನಾಳಿಗಿಂತ 7 ವರ್ಷ ದೊಡ್ಡವಳಾಗಿರ್ತಾಳೆ. ಅಂದರೆ m=h+1, ಯಾಕೆಂದರೆ ಪ್ರೆಸೆಂಟ್ ಏಜ್ಗೆ 7 ವರ್ಷ ದೊಡ್ಡವಳಾಗಿರ್ತಾಳೆ ಮೀರಾಳು. ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷ, ಮೀರಾಳ ವಯಸ್ಸಿನ 10 ವರ್ಷ, ಮೀರಾಳ ವಯಸ್ಸಿನ 10 ವರ್ಷ ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತ, ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತ 94 ವರ್ಷಗಳು, 94 ವರ್ಷಗಳಾಗಿರುತ್ತೆ. ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳಾಗಿದ್ದಾಳೆ. ಸೊ ನಮಗೆ h ಬೇಕು. ಸೊ m ಅಂದರೆ h ಆಗಿ ಟರ್ನ್ ಮಾಡೋಣ. m=h+7, h+7 ಅಂದರೆ 7+10 h+17 ಪ್ಲಸ್ h-5 = 94. h+h 2h, 17 5 ಹೋದರೆ 12 = 94. 2h = 12 ಹಾಕಿದ್ರೆ ಮೈನಸ್ ಆಗುತ್ತೆ, ಇನ್ನು 82. h = 41. ಪ್ರೆಸೆಂಟೇಜ್ ಹೀನಾಳ ವಯಸ್ಸು 41. ಇಲ್ಲಿ ರೀನಾ 6 ವರ್ಷ ಚಿಕ್ಕವಳಾಗಿದ್ದಾಳೆ. ಹಾಗಿದ್ರೆ ರೀನಾ ವಯಸ್ಸು ಎಷ್ಟು? 35 ಪ್ರೆಸೆಂಟ್. 12 ವರ್ಷಗಳ ಹಿಂದಿನ ರೀನಾಳ ವಯಸ್ಸು ಕೇಳ್ತಾ ಇದ್ದಾರೆ. 12 ವರ್ಷಗಳ ಹಿಂದಿನ ಅಂದರೆ 12 ಮೈನಸ್ ಮಾಡೋದು ಅಷ್ಟೇ. 23 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೀಡಿರುವ ಬಾರ್ ರೇಖಾಚಿತ್ರವು 2014 ಮತ್ತು 2015 ಅವಧಿಯಲ್ಲಿ ಒಂದು ಕಂಪನಿಯಿಂದ ರಫ್ತು ಮಾಡಲಾದ ವಿವಿಧ ಬಗೆಯ ವಾಹನಗಳ ಸಂಖ್ಯೆ. 2014, 2015, ಇದು 2015, ಇದು 2014. ಕ್ವಶನ್ ಏನು ಕೇಳಿ, 2014ರಲ್ಲಿ ರಫ್ತು ಮಾಡಲಾದ ಎ ಮತ್ತು ಸಿ ಬಗೆಯ ವಾಹನಗಳ ಒಟ್ಟು ಸಂಖ್ಯೆ. 2014 ಎ ಮತ್ತು ಸಿ ಎಷ್ಟಾಗುತ್ತೆ? 33, 27. 33, 27 ಸಾರಿ, ಎ ಮತ್ತು ಸಿ 43 ಮತ್ತು 27 70 ಆಗುತ್ತೆ. ರೇಷಿಯೋ ಹೇಳ್ತಾ ಇದ್ದಾರೆ. ಮತ್ತು 2015ರಲ್ಲಿ ರಫ್ತಾದ ಬಿ ಮತ್ತು ಇ 33 + 57 ಸೊ 90 ಆಗುತ್ತೆ. ಸಂಖ್ಯೆಯ ನಡುವಿನ ಅನುಪಾತವೆಷ್ಟು? 7:9. ಒಬ್ಬ ಮನುಷ್ಯ 5 ಗಂಟೆಗಳಲ್ಲಿ ಪ್ರವಾಹದ ಅರಿವಿನ ದಿಕ್ಕಿನಲ್ಲಿ ನಿಶ್ಚಿತ ದೂರವನ್ನು ಕ್ರಮಿಸುತ್ತಾನೆ ಮತ್ತು ಅದೇ ಸ್ಥಳಕ್ಕೆ 8 ಗಂಟೆಗಳಲ್ಲಿ ಹಿಂದಿರುಗುತ್ತಾನೆ. ಪ್ರವಾಹದ ವೇಗವು ಗಂಟೆಗೆ 4.5 ಕಿಲೋಮೀಟರ್ ಆಗಿದ್ದರೆ ಆಗ ನಿಂತಿರುವ ನೀರಿನ ಮನುಷ್ಯನ ವೇಗವೆಷ್ಟು? ಮನುಷ್ಯನ ವೇಗ x ಅನ್ಕೊಳ್ಳೋಣ. ಮನುಷ್ಯನ ವೇಗ x ಅನ್ಕೊಳ್ಳೋಣ. ಪ್ರವಾಹದ ವೇಗ 4.5 km/h. ಇಲ್ಲಿ ಅಪ್ಸ್ಟ್ರೀಮ್ ಅಂದರೆ ವಿರುದ್ಧ ಪ್ರವಾಹ ದಿಕ್ಕಿಗೆ ಡೌನ್ಸ್ಟ್ರೀಮ್. ಫಸ್ಟು ಡೌನ್ಸ್ಟ್ರೀಮ್ ಅಂದರೆ x + 4.5. ಯಾಕೆಂದರೆ ಪ್ರವಾಹದ ಯಾವ ಕಡೆ ಹರಿತಾ ಇದೆಯಲ್ಲ, ಅಂದರೆ ನದಿ ಯಾವ ಕಡೆ ಹರಿತಾ ಇದೆ ಆ ಕಡೆನೇ ಮನುಷ್ಯ ಚಲಿಸ್ತಾನೆ. ಅಂದರೆ ನದಿಯ ಸ್ಪೀಡು ಮತ್ತು ಅವನ ಸ್ಪೀಡ್ ಎರಡು ಆ್ಯಡ್ ಆಗಿಯೇ ಅವನ ಸ್ಪೀಡ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಸ್ಟ್ರೀಮ್ ಅಂದರೆ ನದಿಯ ವಿರುದ್ಧ ದಿಕ್ಕು, ಅಂದರೆ ಅದರ ವಿರುದ್ಧ ದಿಕ್ಕು x - 4.5. ಹಾಗಾದರೆ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? ಡೌನ್ಸ್ಟ್ರೀಮ್ ಅಪ್ಸ್ಟ್ರೀಮ್ ಎರಡರಲ್ಲೂ ಒಂದೇ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಅವನು. ಯಾಕೆಂದರೆ 5 hours ಮತ್ತು 8 hours ಒಂದೇ ಡಿಸ್ಟೆನ್ಸಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾನೆ ಅವನು. ಸೊ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ = x + 4.5 × 5. ಟೋಟಲ್ ಡಿಸ್ಟೆನ್ಸ್ = x - 4.5 × 8. 5 hours 8 hours ಹೋಗಿದ್ದಾನೆ. ಸೊ ಟೋಟಲ್ ಡಿಸ್ಟೆನ್ಸ್ 5x + 22.5. ನೆಕ್ಸ್ಟ್ ಟೋಟಲ್ ಡಿಸ್ಟೆನ್ಸ್ ಡೌನ್ಸ್ಟ್ರೀಮ್ ಟೋಟಲ್ ಡಿಸ್ಟೆನ್ಸ್, ಅಪ್ಸ್ಟ್ರೀಮ್ ಟೋಟಲ್ ಡಿಸ್ಟೆನ್ಸ್ 8x
-36. ಸೊ ಎರಡು ಟೋಟಲ್ ಎಷ್ಟಾಗಿದೆ ಅಂದರೆ 5x + 22.5 = 8x - 36 ಅಂತ ಬರಿಬೋದಾ? ಬರಿಬೋದು. 5x + 22.5 = 8x - 36 ಅಂತ ಬರಿಬೋದು. x ಅನ್ನೋದು ಆ ಕಡೆ ಹೋಗಿ 36 ಈ ಕಡೆ ಬಂದರೆ 58.5 = 3x. ಸೊ x = 19.5. ಆಪ್ಷನ್ 3 ರೈಟ್ ಆಗುತ್ತೆ. ಫ್ರೆಂಡ್ಸ್, ನೀವು ಇಷ್ಟೆಲ್ಲ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಆಪ್ಷನ್ ಮುಖಾಂತರ ಆನ್ಸರ್ ತೆಗಿಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, 4.5 19.5 ನಮಗೆ ಇದು ಆನ್ಸರ್ ಗೊತ್ತಿಲ್ಲ. ಆಪ್ಷನ್ ಮುಖಾಂತರ ಹೋಗೋದು ಅಂದರೆ ಇದು ಮನುಷ್ಯನ ದಿಕ್ಕು, ಇದು ಪ್ರವಾಹದ್ದು. ಹಾಗಾದರೆ ಅಪ್ಸ್ಟ್ರೀಮ್ ಅಂದರೆ ಏನಾಗಿರುತ್ತೆ? ಪ್ರತಿಯೊಂದರ ಅಪ್ಸ್ಟ್ರೀಮ್ ಏನಾಗುತ್ತೆ? ಅಪ್ಸ್ಟ್ರೀಮು ಮತ್ತು ಡೌನ್ ಸ್ಟ್ರೀಮ್ ಎರಡನ್ನೂ ಬರ್ಕೊಳ್ಳಿ. ಅಪ್ಸ್ಟ್ರೀಮ್ ಅಂದರೆ ಪ್ರವಾಹದ ವಿರುದ್ಧ ದಿಕ್ಕು. 4.5 ಹೋದರೆ ಇದು 11 km/h. ಇದು ಮೈನಸಲ್ಲಿರುತ್ತೆ, ಇದು ಬರಲ್ಲ. ಇದು 19 ಅಂದರೆ 15 km/h, 24 km/h. ನೆಕ್ಸ್ಟು 10 km/h, 19 km/h. ನೆಕ್ಸ್ಟ್ ಅಪ್ಸ್ಟ್ರೀಮು ಮತ್ತು ಡೌನ್ ಸ್ಟ್ರೀಮನ್ನು ಎರಡನ್ನೂ ಅಪ್ಸ್ಟ್ರೀಮ್ 8ಇಂದ ಡೌನ್ ಸ್ಟ್ರೀಮ್ನ 5ಇಂದ ಇಂಟು ಮಾಡಿದ್ರೆ ಸೇಮ್ ಡಿಸ್ಟೆನ್ಸ್ ಯಾವ್ದು ಬರುತ್ತಲ್ಲ, ಒಂದೇ ಡಿಸ್ಟೆನ್ಸ್ ಯಾವ್ದು ಬರುತ್ತಲ್ಲ, ಅದೇ ನಮ್ಮ ಆನ್ಸರ್. ಇಲ್ಲಿ ನೋಡಿ 88. ಡಿ ಅಂದರೆ 10 ಅಲ್ವಾ? 11 ಅಲ್ವಾ? ಇದು 4.5 ಅಂದರೆ 20, 100. ಸೊ ಇದು ನಮ್ಮ ಆನ್ಸರ್ ಅಲ್ಲ. ನೆಕ್ಸ್ಟ್ 19. 15 × 8 ಎಷ್ಟಾಗುತ್ತೆ? 120. 24 × 5 ಎಷ್ಟಾಗುತ್ತೆ? 120. ಸೊ ನೋಡಿ, ಸೇಮ್ ಡಿಸ್ಟೆನ್ಸ್ ಮಾಡಿದೆ. ಸೊ ಇದೇ ನಮ್ಮ ಆನ್ಸರ್. ಬೇಕಾದ್ರೆ ಡಿ ಕೂಡ ಚೆಕ್ ಮಾಡೋಣ. 80, 19.5, 95 ಡಿಫ್ರೆಂಟ್ ಇದೆ. ಇದೊಂದು ಮಾತ್ರ 3 ಮಾತ್ರ ಸೇಮ್ ಆನ್ಸರ್ ಬರುತ್ತೆ. ಈ ರೀತಿ ಕೂಡ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ನಿರೂಪಣೆಗಳಲ್ಲಿ ನಿಖರವಾಗಿ ಸರಿಪಡಿಸುವಂಥ ರೀತಿಯಲ್ಲಿ ನೀಡಿರುವ ನಿರೂಪಣೆಯನ್ನು ಪರಿಪೂರ್ಣಗೊಳಿಸುವ ಸಲುವಾಗಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಪೀಟ್ ಆಗಿದೆಯಲ್ಲ, ಅದನ್ನು ಫಸ್ಟ್ ನೋಡ್ಕೊಳ್ಳಿ. ರಿಪೀಟ್ ಆಗಿರೋ ಫಸ್ಟ್ ಡಿವೈಡೆಡ್ ಬೈ ಇದೆ, ಎರಡಲ್ಲೂ ಡಿವೈಡ್ ಬೈ ಇದೆ. ಸೊ ಡಿವೈಡೆಡ್ ಬೈ ಹಾಕಿದ್ದೀನಿ. 15 ಡಿವೈಡ್ ಬೈ ಅಂದರೆ 200. ನೆಕ್ಸ್ಟ್ ಇಲ್ಲಿ ಫ್ರೆಂಡ್ಸ್ ಇಂಟು ಪ್ಲಸ್ ಇದೆ. ಸೊ ಇಲ್ಲಿ ಇಂಟು ಪ್ಲಸ್ ಆಮೇಲೆ ನೋಡೋಣ. ಫಸ್ಟ್ ಇಂಟು 200 × 4 × 400. 200 × 4 × 400. 2 × 4 8. 8 × 4 32. 2 × 8 4. 8 × 4 32. 3200. ಇಲ್ಲಿ ನೋಡಿ ಫ್ರೆಂಡ್ಸ್, 3,20,000 ನಮಗೆ ಬೇಕಾಗಿರೋ 32,000 ಮಾತ್ರ. ಸೊ ಇದು ನಮ್ಮ ಆನ್ಸರ್ ಅಲ್ಲ. ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಇದೇ ರೀತಿ, ಅದನ್ನು ಚೆಕ್ ಮಾಡೋಣ. 200 ಡಿವೈಡ್ ಬೈ ಇದೆ, ಪ್ಲಸ್ ಇಂಟು ಪ್ಲಸ್ ಇಂಟು. ಸೊ ಈ ಪ್ಲಸ್ ಆಗೋದು ಫಸ್ಟ್ ಇಂಟು ಮಾಡೋಣ. 4 × 400 × 20. 4 × 4 16. 16 × 2 32. 32,000. ಸೊ 32,000. ಇಲ್ಲಿ 32,200. ಇಲ್ಲಿ ನೋಡಿ, ಇದು ಪ್ಲಸ್ 200. ಸೊ ಎಷ್ಟಾಗುತ್ತೆ? 32,200. ಸೊ ಆನ್ಸರ್